ಸಿ ಎಂ ಹೇಳಿದ್ಮೇಲೆ ಆಯಿತು ಫೈನಲ್, ನೋ ಕ್ವಶನ್ ನೋ ಡಿಸ್ಕಷನ್ ಅಂತ ಡಿ ಕೆ ಹೇಳಿದರು. ಅದು ಅವ್ರಿಗೆ ಹೇಳಿದ್ದಿತ್ತು, ಬೇರೆಯವ್ರಿಗಲ್ಲ. ಯಾಕೆ ಅಂದರೆ ಈಗ ಮುನಿಯಪ್ಪನವ್ರು ಹೇಳ್ತಾರೆ, ಮಂತ್ರಿಗಳು ಕೋಲಾರದಲ್ಲೆಲ್ಲ ಶಿವಕುಮಾರ್ ಹೇಳಿಕೆ ಸರಿ ಇದೆ, ಅವ್ರು ಹೇಳಿರೋದು ಸರಿ ಇದೆ ಪವರ್ ಶೇರಿಂಗಲ್ಲಿ, ಈ ಬಗ್ಗೆ ನನ್ನನ್ನೇನು ಕೇಳಿ ಬೆಳಿಪ, ಅದು ಅಲ್ಲೇನೂ ಒಂದು ಅವ್ರ ಮನೆಯಲ್ಲಿ ಆಗಬಾರ್ದು ಒಂದು ನನ್ನನ್ನು ವಿವರ ಏನು ಕೇಳಬೇಡಿಪ್ಪ, ಹೇಳ್ಬಿಡೋದು ಕೇಳಬೇಡದಪ್ಪ, ಅವನಂತವನು ನಿಂತವನು ಅಂತ ಆಯ್ತು ಬೇಡ ಎಲ್ಲ ಭಯ ಪಡೋದು ಅಂತ ನಾನು ಹೇಳ್ತಾ ಇಲ್ಲಪ್ಪ, ನೀವು ಅವ್ರನ್ನ ಕೇಳ್ಕೊಂಬಂದ್ಬಿಡಿಪ್ಪ. ಇದೆಂಥ ಬುದ್ಧಿ ಇರ್ಬೇಕು ನೋಡ್ರಿ ಈ ಮಂತ್ರಿಗೆ. ನಂದಲ್ಲ ಅನ್ನೋದ್ರ ಆಯ್ತು. ಈಗಪ್ಪ ಅದಕ್ಕೆ ಅಸ್ತ್ರ, ರಾಜ್ಯದಲ್ಲಿ ಭೂಕಂಪ ಆಗತ್ತಂತೆ ರಾಜಕೀಯವಾಗಿ. ಅಯ್ಯೋಯ್ಯಪ್ಪ ನಾನು ಭಯ ಬಿದ್ದೋಗ್ಬಿಟ್ಟೆ ಇನ್ನೇನಪ್ಪ ಅಂತ. ವಿಪಕ್ಷಗಳ ಒಳಗಡೆ ಭೂಕಂಪನೂ ಆಗಿ ಸುನಾಮಿನೂ ಬಂದು ಜ್ವಾಲಾಮುಖಿನೂ ಆರ್ಭಟಿಸ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾನೇ ಇಲ್ಲ, ಅವ್ರಿಗೆ ಏನೂ ಆಗಿಲ್ಲ. ಅವ್ರಿಗೇನೂ ಆಗಿಲ್ಲ, ಅವ್ರು ತಂಪಾಗಿ ಓಡಾಡ್ಕೊಂಡಿದ್ದಾರೆ. ಬಟ್ ಬೇರೆ ಕಡೆ ಎಲ್ಲರಿಗೂ ಭೂಕಂಪ ಆದರೆ ಥರ ಎಕ್ಸ್ಪರ್ಟ್ಸ್ ಥರ ಗೊತ್ತಾಗೋಗ್ತಾ ಇದೆ ಇವ್ರಿಗೆ. ಮುಂದೇನಾಗುತ್ತೆ ಎಲ್ಲ ಕಾಲಜ್ಞಾನಿಗಳು ಬಿ ಜೆ ಪಿಲಿರೋವು ಪಕ್ಕ. ಕಾಂಗ್ರೆಸ್ ಪಕ್ಷ ಛಿದ್ರವಾದರೂ ಆಗಬಹುದು. ಎಲ್ಲಿ? ಕರ್ನಾಟಕದಲ್ಲಿ ಛಿದ್ರ ಆಗೋದು ನಿಮ್ಮ ಪಕ್ಷ, ನಿಮ್ಮದು ಅಂತ. ಜೆ ಡಿ ಎಸ್ನ ಪುಟ್ಟರಾಜು ಫಸ್ಟು ನಿಮ್ಮ ಪಕ್ಷ ಉಳಿಸ್ಕೊಳ್ಳಿ, ನಿಮ್ಮ ಪಕ್ಷ ಕಟ್ಕೊಳ್ಳಿ, ಆಮೇಲೆ ಇನ್ನೊಂದು ಪಕ್ಷ ಛಿದ್ರದ ಬಗ್ಗೆ ಮಾತಾಡೋರಂತೆ ಎಲ್ಲರೂ. ಸರಿ, ಹೆಚ್ಚು ದಿನ ಇರಲ್ಲ. ಡಿ ಕೆ ಶಿ ಭಾಷೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ನದಾನೆ. ಓಹೋ, ಇವರು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್, ಇವರು ಲಿಪ್ಸಿಂಕಿಂಗು ಮತ್ತು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇವರು. ಇವ್ರು ಹಾಗೆ ಕಂಡಿಡಿದು ಬಿಡ್ತಾರೆ ಇವರು. ಹೀಗೆ ಚನ್ನಪಟ್ಟಣದಲ್ಲಿ ಏನಾಗುತ್ತೆ ಅನ್ನೋದು ಹೊಳಿಲಿಲ್ವಾ? ಅದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಅದು ಅರ್ಥ ಆಗಲಿಲ್ಲ. ಸರ್ಕಾರಿ ಪೂರ್ಣಾವಧಿ ಪೂರೈಸಲ್ಲ ಅಂತ ಮಾಜಿ ಸಿ ಎಂ ಬೊಮ್ಮಾಯಿ. ಹೆಂಗೆ ಅವ್ರಿಗೆ ಹೆಂಗೆ ಗೊತ್ತಾಗ್ಬಿಟ್ಟಿದೆ ಅಂತೆ? ಏನು ಸಿದ್ದರಾಮಯ್ಯವ್ರು ನಿಮಗೆ ಫೋನ್ ಮಾಡಿ ಹೇಳಿದ್ರ ಪೂರ್ಣ ಆಗಲ್ಲ ಬಸವರಾಜ್, ಕಷ್ಟ ಇದೆಯಪ್ಪ ಅಂತ ಹೇಳಿದ್ರ? ಗೊತ್ತಿಲ್ಲಪ್ಪ, ರಾಜಕೀಯದಲ್ಲಿ ಯಾರ್ಯಾರಿಗೆ ಫೋನ್ ಮಾಡ್ತಾರೋ. ಪರಮೇಶ್ವರ್ ಸಿ ಎಂ ಆಸೆ ಇಟ್ಕೊಂಡಿದ್ದಾರೆ, ನನ್ನ ಹತ್ರನೇ ಹೇಳಿದ್ದಾರೆ ಅಂತ ಬಿ ಜೆ ಪಿ ಶಾಸಕ ಸುರೇಶ್ ಗೌಡ್ರು ಇವ್ರ ಹತ್ರ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಹತ್ರನೂ ಭಾಳ ಜನ ಕಾಂಗ್ರೆಸ್ನವ್ರು ಬಿ ಜೆ ಪಿಲಿರೋ ಹೇಳಿದಾರಂತೆ, ಸಾಕಾಗೋಗಿದೆ ಈ ಪಾರ್ಟಿ ನಮಗೆ ಅಂತ ಹೇಳಿದಾರಂತೆ. ಅದಿಲ್ಲ, ಅದು ಸುಳ್ಳದು ಅಂತ ಇವ್ರು ಹೇಳಿದ್ದು ಇದೆ. ಅಧಿಕಾರ ಒಪ್ಪಂದ, ಡಿ ಕೆ ಶಿವಕುಮಾರ್ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗಿದೆ, ನಾನು ಇನ್ನೇನು ಕೇಳಬೇಕು. ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಬರುವಂತಹ ದಿನಗಳಲ್ಲಿ ಇದು ಬಹಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ. ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು. ರಾಜಕೀಯವಾದಂಥ ಭೂಕಂಪ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ, ಕಾದ್ ನೋಡಿ ಅಷ್ಟೇ. ಅದೇನು ಒಡಂಬಡಿಕೆ ನಿಜಾನ ಸರ್ ಅಂತ ಆ ವಿಚಾರದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಪರ್ಸನಲ್ ಆಗಿ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು. ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಇದೆ, ಇವು ನಿಮ್ಮ ಪಕ್ಷದಲ್ಲಿ ಬಹಿರಂಗವಾಗಿ ಹೊರಗಡೆನೇ ಇದೆ, ಹೊರಗಡೆನೇ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಅಂತ ಕರ್ಕೊಳ್ಳೋದು ವರ್ತನೆಗಳ ಇವೆಲ್ಲ. ಎಲ್ಲರೂ ಕಾನ್ಫಿಡೆಂಟ್ ಆಗಿ ಸ್ಟೇಟ್ಮೆಂಟ್ ಅದ್ಭುತವಾಗಿದ್ದೀರಿ. ಅದಕ್ಕೆ ಹಳ್ಳ ಹಿಡಿದು ಹೋಗಿದ್ದಿದ್ದು ಎಲ್ಲರೂ. ಯಾರದ್ದೋ ಹೆಸರು ಹೇಳ್ಕೊಂಡು ಜೀವನ ಮಾಡೋ ಲೀಡರ್ಗಳು ದೊಡ್ಡ ನೇತಾರರಂತೆ. ನೇತಾರರು ಯಾರದ್ದೋ ಮುಖ ತೋರಿಸು, ಯಾರದ್ದೋ ಹೆಸರು ಹೇಳಕ್ಕೋ, ಅವ್ರ ಹೆಸರು ಪಂಚಾಯಿತಿ ಎಲೆಕ್ಷನ್ಗೂ ಹೋಗ್ತೀನಿ ಅನ್ನೋಂತಹ ದಿಮಾಕು, ಕೊಬ್ಬು ಅಥವಾ ಅಸಹಾಯಕತೆ ಅಥವಾ ತಾಕತ್ತಿಲ್ಲದೆ ಇರೋದು ಇಲ್ಲಿ ಬಿಡ್ತಾರೆ ರೈಲುಗಳನ್ನು ಕೂತ್ಕೊಂಡು ಒಬ್ಬೊಬ್ರು. ದೀಸ್ ಆರ್ ಆಲ್ ಕ್ಲಿಯರ್. ನಿಮ್ಮನ್ನು ನೀವು ಸರಿ ಮಾಡ್ಕೊಳಕ್ಕಾಗದೇ ಇರೋ ಯೋಗ್ಯತೆ ಇಲ್ಲದೆ ಇದ್ದರೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಹಕ್ಕಿಲ್ಲ, ನಿಮ್ಗೆ ಹಕ್ಕಿಲ್ಲ. ನಿಮ್ಮದು ನೀವು ಸರಿ ಇದ್ರೆ ಬೇರೆಯವ್ರ ಬಗ್ಗೆ ಮಾತಾಡ್ಬೋದು, ತಪ್ಪಲ್ಲ. ಏನಾಗಿದೆ ನೀವೇ ಗುಂಡು ಮಾಸ್ಟರ್ಗಳು ಅಂತ ಇಟ್ಕೊಳ್ಳಿ. ಪಕ್ಕದವನ್ಗೆ ಹೋಗ್ಬಿಟ್ಟು ಏನು ಗುಂಡು ಹಾಕೊಂಡು ಸಾಯ್ತಾರಪ್ಪ ಇವನು ಅಂತಂದ್ರೆ ಏನು ಅರ್ಥ? ನೀನೇನಪ್ಪ ಅಂತ ಕೇಳಬೇಕು. ಯಾವ ಲೆವೆಲ್ಗೆ ಇಳಿದೋಯ್ತು ನೋಡ್ಕೊಳ್ರಿ. ದೊಡ್ಡ ಪಕ್ಷ ಅಂತೆ, ದೊಡ್ಡ ಪಕ್ಷ. ಹೈಕಮಾಂಡ್ ಮಧ್ಯಪ್ರವೇಶದ ನಂತರವೂ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡ್ದ. ಈಗ ಶಿವಕುಮಾರ್ ಹೇಳ್ಬೇಕು ಮುನಿಯಪ್ಪನವ್ರಿಗೆ, ಒಸ್ರತ್ತಂಗಿಲ್ಲ, ಶಡಪ್ ಹೇಳಿ ನೋಡೋಣ. ಹೌದು, ಗವ್ಯಪ್ಪ ಅವ್ರು ಹೇಳಿದ್ರಲ್ಲಪ್ಪ, ಈಗ ಹೇಳ್ರಿ ಇವ್ರಿಗೆ, ಇವ್ರ ಬಾಯಿ ನೋಡೋಣ ಹೇಳ್ರಿ. ಹಿತ ಆಗ್ತಿರುತ್ತಲ್ಲ ಸರ್ ಅವ್ರು ಹೇಳೋದು. ಎಸ್,
ಇನ್ನು ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿ ವಾಪಸ್ ಬಂದಿರುವಂತಹ ರಬಲ್ ಯತ್ನಾಳ್ ತಮ್ಮ ಮುಂದಿನ ಯೋಜನೆ ಬಗ್ಗೆ ಬಿಚ್ಚಿಟ್ಟಿದ್ದಾರೆ. ಇನ್ಮೇಲೆ ನಾನ್ ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟ್, ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತೀವಿ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಆ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಯಾರಿಂದಲೂ ನನಗೆ ಏನು ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಸಗಿಯಾಗಿ ಲಿಂಗಾಯತ ಸಮಾವೇಶಕ್ಕೆ ರೆಬಲ್ ಟೀಮ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ವಿಜಯೇಂದ್ರ. ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ವಿಜಯೇಂದ್ರ. ನಾನು ಇದ್ರ ಬಗ್ಗೆ ದಿನ ಬೆಳಗಾದ ಇದ್ರ ಬಗ್ಗೆ ಮಾತನಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆಗಳು ಸಾಕಷ್ಟಿದೆ, ಮಾಡೋದಕ್ಕೆ ಬೇಕಾದಷ್ಟು ಸರಿ ಹೋಗೋಣ, ಮಾತಾಡ್ಸೋಣ. ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ, ಎಲ್ರಿಗೂ ಇರುತ್ತೆ. ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ. ಅವ್ರು ಏನ್ ಬೇಕಾದ್ರು ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡಿ ನಾವು. ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದ್ರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾವ ಮೂರ್ಖ ನನ್ನ ಮಕ್ಕಳು ತಿಳ್ಕೊಂಡಿದ್ದು ತಪ್ಪು. ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ, ಎಲ್ಲ ಉತ್ತರಗಳಿಗೆ ಸದಾ ಸನ್ನದ್ಧರಾಗಿ. ಕಬಡ್ಡಿ ಆಟ ಆಡ್ತಾವ್ರ ಸರ್? ನಂದಾದ್ಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಇಷ್ಟ. ಅದು ಸರಿಯೋ ತಪ್ಪೋ ಎಂಬ ನಿರ್ಧಾರ ಮಾಡಬೇಕಾಗಿರೋದು ಈ ಸ್ಥಳೀಯ ಪಕ್ಷದಲ್ಲಿ ಬೆನ್ನುಮೂಳೆ ಇಲ್ಲದೆ ಇರೋ ಪಕ್ಷ. ಬೆನ್ನುಮೂಳೆನೂ ಇಲ್ಲ, ಸುಮ್ಮನೆ ಬೂಟಾಟಿಕೆ ಮಾತುಗಳನ್ನು ಹೇಳಿಕೊಂಡು ಗಲ್ಲಿ ವೀರರು ಇಲ್ಲಿರೋರೆಲ್ಲ. ಯು ಆರ್ ನಥಿಂಗ್ ಬಟ್ ಗಲ್ಲಿ ವೀರರು ನೀವು. ಸೊ ನಿಜವಾದ ಶಕ್ತಿ ಇರುವುದು ಅಲ್ಲೆಲ್ಲೋ. ಹೌದು, ಅವ್ರಿಗೆ ಕರ್ನಾಟಕ ಈಗ ಬೇಕಿಲ್ಲ. ಭಾಳ ಸರಳ. ಡಬಲ್ಲು, ಟ್ರಿಪಲ್ಲು, 4 ಎಂಜಿನ್ನು, 5 ಎಂಜಿನ್ನು, 6 ಎಂಜಿನ್ನು ಯಾವುದೂ ಇಲ್ಲ ಈಗ ಕರ್ನಾಟಕಕ್ಕೆ. ಕರ್ನಾಟಕ ಈಗ ಬೇಕಿಲ್ಲ ಅಲ್ಲಿರೋರು, ಮೇಲ್ಗಡೆ ಇರೋರಿಗೆ. ನಿಮ್ಮನ್ನು ಮೂಸು ನೋಡೋಕ್ಕೆ ಅವ್ರಿಗೆ ಇನ್ನೂ ಭಾಳ ಟೈಮ್ ಇದೆ. ಹಾಗೆ ಆವಾಗಲೋ ಬಂದಾಗ ನೋಡ್ಕೊಳ್ಳೋಣ. ಅಲ್ಲಿವರೆಗೂ ನಡೀಲಿ ಆಟ, ನಡೀಲಿ. ಮೂಡಾ ಕೇಸ್ ಏನಾಯಿತು? ಅದೇನೋ ಆಗಿದೆ. ಸಿದ್ದರಾಮಯ್ಯವ್ರು ನುಡಿ ನೋಟಿಸ್ ಕೊಟ್ಟಿದ್ಯಾ ಅಂತ ಕೊಟ್ಟಿದ್ರು, ಅವರು ಹೇಳ್ಕೋತಾರೆ. ಅದನ್ನು ನಾವು ಸಿಟ್ಕೊಳ್ಳೋಕ್ಕಾಗತ್ತಾ? ಕೊಟ್ಟಿದ್ರೆ ಅದೇನು ಸೀಕ್ರೆಟಾ? ಈಗ ಅವ್ರ ವೈಫ್ದಾದಂಗೆ ಏನು ಆಗೋಕ್ಕಾಗಲ್ವಲ್ಲ ಅದು. ಹಾಂ ಸರಿ. ಶಿವಮೊಗ್ಗದಲ್ಲಿ ಮಾತನಾಡಿದ್ರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯವ್ರಿಗೆ ಇಡಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈ ಯಡಿಯೂರಪ್ಪನವ್ರಿಗೆ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಕಾರದಲ್ಲಿ ಆಗಿಲ್ಲ ಅಂತ ನಾವು ಅಂತೀವಿ, ಆಗಿಲ್ಲ ಅಷ್ಟೇ. ಇನ್ನಲ್ಲಿ ಅದು ಇಡಿನಲ್ಲಿ ಆ ಮೂಡಾನಲ್ಲಿ ಒಂದು 700 ಕೋಟಿ ಅಕ್ರಮ ಅನ್ಕೊಂಡ್ರಂತೆ. ಇಲ್ವಂತೆ, ಅದು 2800 ಅಂತೆ. ಅಷ್ಟೇನಾ? ಇನ್ನೂ ಇದೆಯಾ? ಇಲ್ಲದೆ ಇರತ್ತಾ? ಒಳ್ಳೆ ಕಥೆ ಆಯಿತು. 13 ವರ್ಷದಲ್ಲಿ 4900 ಸೈಟ್ ಕೊಟ್ಟಿದ್ದಾರಂತೆ. 60-40 ಅನುಪಾತ ಸರಿ ಇಲ್ಲ ಅಂತ 50-50 ಮಾಡ್ಕೊಂಡ್ರಲ್ಲ, 60-40ರಲ್ಲೂ ಅದೇ ಅಂತೆ. 50 ಮಾತ್ರ ಅಲ್ಲ. ಅಂದರೆ ಅರ್ಥ ಏನು? ರಾಜ ಕಾಲುವೆಯಲ್ಲಿ ಹೋಗುತ್ತಿದ್ದನ್ನು ನಾವು ತಿನ್ನುತ್ತಿದ್ದೆವು ಹೇಸಿಗೆ. ಬೇಡ, ವೃಷಭಾವತಿಯಲ್ಲಿ ಹೋಗುತ್ತಿದ್ದದ್ದನ್ನು ತಿಂತಾ ಇದ್ವಿ, ಕುಡಿತಾ ಇದ್ವಿ. ಆಹಾ ಪಂಚಾಮೃತ, ಆನಂದವಾಗಿದೆ ಆನಂದವಾಗಿದೆ ಅಂತ ಕುಡಿತಿದ್ವಿ, ತಿಂತಿದ್ವಿ. ಯಾರೋ ಕಣ್ಣು ಹಾಕ್ಬಿಟ್ರು ನಮ್ಮ ಮೇಲೆ. ಹೇ, ವೃಷಭಾವತಿ ಎಷ್ಟು ಅಗಲಕ್ಕೆ ಹೋಗ್ತಿರೋದ್ರಲ್ಲೇ ಕುಡಿತಾ ಇದ್ದಾರೆ ಎಲ್ಲ ಅಂತ. ಅದಕ್ಕೆ ರಾಜ ಕಾಲುವೆಗೆ ಬಂದುಬಿಟ್ಟಿದ್ದೀವಿ. ರಾಜ ಕಾಲುವೆಯಲ್ಲಿ ಕುಡಿತೀವಿ, ಯಾವುದೋ ಒಂದು ಮಾರ್ಗ ಅಷ್ಟೇ. 50 ಆದರೂ ಅಷ್ಟೇ, 60 ಆದರೂ ಅಷ್ಟೇ, ಎಲ್ಲ ಅಷ್ಟೇ. ಅದು ಯಾರ್ಯಾರಿಗೋ ಲೇಔಟೇ ಕೊಟ್ಟಿದ್ದಾರಂತೆ. ಅದು ಎಂತೆಂಥದೋ ಮಾಡಿದ್ದಾರೆ. ಕೆಲವರು ಸೈಟ್ ಬರೋದಕ್ಕೆ ಮೊದಲೇ ಮಾರ್ಕೊಂಬಿಟ್ಟಿದ್ದಾರಂತೆ. ಅಷ್ಟೇ. ಇದು ಅಲ್ಟಿಮೇಟ್ಲಿ ಇವೆಲ್ಲವನ್ನು ತೊಗೊಂಡೋಗಿ ಸಿವಿಲ್ ಡಿಸ್ಪ್ಯೂಟ್ ಮಾಡ್ತಾರೆ. ತಗೊಂಡಿದ್ದವ್ರು ಇನ್ಯಾರಿಗೋ ಕೊಟ್ಟಿರ್ತಾರೆ, ಅವ್ರು ಯಾವುದೋ ಕೋರ್ಟ್ಗೆ ಹೋಗ್ತಾರೆ, ಅವ್ರು ನನಗೆ ಲಾಸು ಅಂತಾರೆ. ಅದು ಇನ್ನೊಂದು ಸಿವಿಲ್ ಡಿಸ್ಪ್ಯೂಟ್ ಆಗುತ್ತೆ. 6 ತಿಂಗಳಾದಮೇಲೆ ಎಲ್ಲನೂ ಮರೀತಾರೆ. ಕೋರ್ಟ್ಗಳಿಗೆ ಇವ್ರು ಸರಿಯಾಗಿ ಉತ್ತರಗಳನ್ನು ಹಾಕಲ್ಲ, ಫೈಟ್ ಮಾಡಲ್ಲ. ಜಡ್ಜ್ಮೆಂಟ್ಗಳು ಅವ್ರವ್ರ ಪರವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಕೈ ಎತ್ಬಿಟ್ಟು ನಿಂತ್ಕೋತಾರೆ. ಇಷ್ಟೇ, ಬರೆದಿಟ್ಕೊಳ್ಳಿ. ಎಸ್, ಮುಂದಕ್ಕೆ ಹೋಗೋಣ. ಸೀಟು ಮತ್ತು ನೋಟಿನ ವಿಚಾರಕ್ಕೆ ರಾಜ್ಯಸಭೆಯಲ್ಲಿ ಗದ್ದಲ ಏರ್ಪಡಿತು. ನಿನ್ನೆ ಕಲಾಪ ಬಳಿಕ ಕಾಂಗ್ರೆಸ್ ಸದಸ್ಯ ಅಭಿಷೇಕ್ ಮನು ಸಿಂಘ್ವಿ ನಿಗದಿಯಾಗಿದ್ದಂತಹ 222 ನಂಬರ್ ಸೀಟ್ನಲ್ಲಿ 100, 500ರ ನೋಟುಗಳ ಕಂತೆ ಪತ್ತೆಯಾಯಿತು. ಈ ವಿಚಾರವನ್ನು ಸದನದ ಗಮನಕ್ಕೆ ತಂದ ಚೇರ್ಮನ್ ಧನ್ಕರ್ ತನಿಖೆಗೆ ಆದೇಶ ನೀಡಿದ್ದಾಗಿ ತಿಳಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಕಾಂಗ್ರೆಸ್ನವರು ಬಿಜೆಪಿ ಜಗಳ ಆಡ್ಕೊಂಡಿದ್ದಾರಪ್ಪ. ಅವ್ರ ಹೆಸರು ಯಾಕೆ ಹೇಳಿದ್ರು? ಅವ್ರ ಹೆಸರು ಹೇಳಿದ್ರು ಅದೇನು ಅಂತಂದೆ. ಅವ್ರ ಹೆಸರು ಹೇಳಿದ್ರು ಆಯ್ತು, ಹೇಳದಿದ್ರು ಆಯ್ತು, ಅದೇನಿಗಲ್ಲ. ನನ್ನ ಪಾಯಿಂಟ್ ಅದಲ್ಲ. ಫಸ್ಟ್ ಆಫ್ ಆಲ್, ಸದನದ ನಿಯಮದ ಒಳಗಡೆ ಜೋಬಲ್ ಒಂದು 100 ರೂಪಾಯಿದೊಂದು ಕಂತೆ ನೋಟ್ ಇಟ್ಕೊಂಬರಬಾರ್ದು ಅಂತ ಇದೆಯೋ ಇಲ್ವಾ ಸರ್? ನಂಗೆ ಗೊತ್ತಿಲ್ಲಪ್ಪ, ನನ್ನ ಪ್ರಕಾರದಲ್ಲಿ ಇಲ್ಲ. ಓಕೆ, ಕಿರಣ್ ರಿಜಿಜು ಇವರೆಲ್ಲ ಹೇಳ್ತಾ ಇದ್ರು, ಅದನ್ನ ಹೇಗೆ ತಗೊಂಡ್ ಬಂದ್ರು? ಇದು ಸದನದ ಘನತೆಗೆ ಧಕ್ಕೆ ತಂದ. ಏನು ಧಕ್ಕೆ ಯಾಕಾಗಬೇಕು? ಇಷ್ಟು ಅಪ್ಪದ್ದು ಒಂದು ದಾರದ ಥರ ಅಗ್ಗದ ಥರ ಸರ ಹಾಕೊಂಬಂದ್ರೆ ಧಕ್ಕೆನಾ ಅಲ್ವಾ? ಬಡವರ ಪರ ಅಂತ ಬಡ್ಕಾತಿರಲ್ಲ ಸಾಮಾನ್ಯವಾಗಿ ಎಲ್ಲರೂ. ಅದೇನು ಅದ್ಯಾವುದೋ ಕೆಟ್ಟ ಒಂದು 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಒಂದು ವಾಚ್ ಕಟ್ಕೊಂಬರೋದು, ಅದು ಧಕ್ಕೆ ಆಗಲ್ವಾ ಶೋಕಿಲಾಲ್ರಿಗೆ?
ಹಂಗಾರೆ 100 ರೂಪಾಯಿದು ಒಂದು ಕಂತೆ ತರೋದು ಕ್ರೈಮಾ? ಆರ್ 600 ರೂಪಾಯಿ ಕಂತೆ ಒಳಗಡೆ ಬಾಂಬ್ ಇಟ್ಕೊಂಬಂದ್ಬಿಟ್ಟಿದ್ದಾನೆ ಅಂತಂದ್ರೆ ಬೇರೆ ಕತೆ. ಹೆಂಗ್ರಿ ತಂದ್ರ ಅಂತ ನಂಗೆ ಅರ್ಥನೇ ಆಗಲಿಲ್ಲ ಈ ಕೇಸು. ಒಂದು ಎರಡನೇದಪ್ಪ, ಯಾರೋ ಸದಸ್ಯರು ಇವತ್ತು ಮಾನ್ಯ ಸಿಂಘ್ವಿ ಅವರು ಏನು ಅವರೇನು ಗೋಲಿ ಆಡೋಕ್ಕೂ ಗೊತ್ತಿಲ್ಲದೆ ಇರೋವಂಥ ಬಾಲಕ ಅನ್ಕೊಂಡಿದ್ದೀರಾ ಎಲ್ಲರೂ? ಅವರು ಒಂದೊಂದು ನಿಮಿಷಕ್ಕೆ 1 ಲಕ್ಷ ಚಾರ್ಜ್ ಮಾಡೋ ಲಾಯರು ಅವ್ರೇನು ಪುಕಟೆ ಅಲ್ಲ. ಅವ್ರ ಕುರ್ಚಿಲಿತ್ತು ಅನ್ಕೊಳ್ಳೋಣ, ಅವ್ರದ್ದೇ ಕುರ್ಚಿನಲ್ಲಿ ಅವರೇ ಇಟ್ಟೋದು ಅಂತ ಹೆಂಗ್ರಿ ಹೇಳ್ತೀರಿ? ಈಗ ಅವ್ರು ಹೇಳಿದಾರೆ ಅದು ನಂದಲ್ಲ, ಹೆಂಗ್ರಿ ಹೇಳ್ತೀರಿ ಅದನ್ನ? ಅಂತ ಏನಪ್ಪ ದೊಡ್ಡ ಇದು ಮಾಡಿಬಿಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು ಅಫೆನ್ಸನ್ನ. ಕೋರ್ಸ್ ಬೇಕಾದ್ರೆ ಯು ಕ್ಯಾನ್ ಇನ್ವೆಸ್ಟಿಗೇಟ್ ಯಾರ ಮನಿ ಅದು ಅಂತ. ಯಾಕಲ್ಲಿ ಬಂತು, ಯಾಕೆ ಬಂತಪ್ಪ ಅಲ್ಲಿಗೆ, ಯಾಕೆ ಅಲ್ಲಿ ಬಿಟ್ಟು ಹೋಗಿದ್ದಾರೆ ಅಥವಾ ಇಲ್ಲೆಲ್ಲ ಸೈಡ್ ಜಾಬಲ್ಲಿ ಇಟ್ಕೊಂಡಿದ್ದಂಗೆ ಪಳಕ್ಕದ ಬಿದ್ದೋಗ್ಬಿಟ್ಟಿದ್ಯಾ ಕೆಳಕ್ಕೆ ನೋಡ್ಕೊಳ್ದೆ ಹೋಗ್ಬಿಟ್ರ ಅಂತ ನೀವು ಮಾಡ್ಬೋದು ಬೇಕಾರೆ. ಆರ್ ದ ಆರ್ಟಿಕಲ್ಸ್ ದಟ್ ಕಾಂಟ್ ಬಿ ಬ್ರಾಟ್ ಇನ್ ಟು ದಿ ಹೌಸ್ ಅನ್ನೋ ಲಿಸ್ಟಲ್ಲಿ ಅದು ಇಲ್ಲದೆ ಇದ್ರೆ ಬೇಕಾದ್ರೆ ಅದನ್ನು ಇನ್ಮೇಲೆ ಸೇರಿಸ್ಕೋಬೋದು. ಎಲ್ಲರೂ 500 ರೂಪಾಯಿಗಿಂತ ಮೇಲಕ್ಕೆ ತರುವಂತಿಲ್ಲ. ನಮ್ಮ ಹಳೇ ಈಗೇನಿದೆಯೋ ಸಿಸ್ಟಮ್ ಗೊತ್ತಿಲ್ಲ. KSRTCಲಿ BMTCಲೆಲ್ಲ ಕಂಡಕ್ಟರ್ಗಳು ಪಾಪ ಬಸ್ ಹತ್ತಕ್ಕೆ ಮೊದಲು ಒಂದು ಡಿಕ್ಲರೇಷನ್ ಕೊಡಬೇಕು, ನನ್ನ ಪರ್ಸನಲ್ ಮನಿ ಎಷ್ಟಿದೆ ಅಂತ ಇತ್ತು. ಈಗಿದೆಯೋ ಇಲ್ವೋ ಗೊತ್ತಿಲ್ಲ ಆ ರೂಲ್, ನನಗೆ ಇತ್ತು. ನಾಳೆ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬಂದಾಗ ಟಿಕೆಟ್ ದುಡ್ಡನ್ನು ಅದನ್ನು ಮ್ಯಾಚ್ ಮಾಡಿ ಈ ಪರ್ಸನಲ್ ದುಡ್ಡನ್ನು ಆ್ಯಡ್ ಮಾಡಿ ನೋಡೋರು. ಪರ್ಸನಲ್ ದುಡ್ಡಿಗೆ ಅದಕ್ಕೆ ಹೊಂದುತ್ತಾ ಇಲ್ಲ ಅಂದರೆ ಕಾಸು ಹೊಡೆದಿದ್ಯಾ ಅಂತ ಇಟ್ಕೊಂಬಿಡೋರು ಪಾಪ ಅವ್ರನ್ನ. ಹಂಗಿತ್ತು. ಹಂಗೆ ಬೇಕಾದ್ರೆ ಇಲ್ಲಿ ಪರ್ಸನಲಿ ನೀವು 500 ರೂಪಾಯಿ ಮೇಲೆ ತರುವಂತಿಲ್ಲ ಅಂತ ಬೇಕಾದ್ರೆ ಏನಾದ್ರು ಮಾಡ್ಕೋಬೋದೇನಪ್ಪ. ನೋ ಐಡಿಯಾ ಅವ್ರದ್ದು ಏನು ಅಸೆಂಬ್ಲಿ ಸದನದ ರೂಲ್ಸೋ ಏನೋ.